In our previous class, we have derived some of the standard integrals. So ನಾವು 6 ಸ್ಟ್ಯಾಂಡರ್ಡ್ ಇಂಟಿಗ್ರಲ್ಸನ್ನು ನೋಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇಂಟಿಗ್ರೇಷನ್ ಆಫ್ ಇಂಟಿಗ್ರೇಷನ್ ಆಫ್ 1/x² - a², that is 1/2a into log of x minus a divided by x plus a. Then integration of 1/a² - x² with respect to x, that is 1/2a into log of a plus x divided by a minus x plus c. Then next integral is 1/x² plus a² ಇದ್ದರೆ ನೋಡಿ 1/a into tan inverse x by a plus c. ಅದೇ ಥರ ನಮಗೆ ಇಫ್ ಯು ಹ್ಯಾವ್ square root of x² - a² in the denominator and square root of x² plus a² in the denominator, then square root of a² - x² in the denominator, ಅಂದರೆ ಇರ್ಯಾಷನಲ್ ಫಂಕ್ಷನ್ಸ್ ಇದ್ದರೆ ಸೊ ನಮಗೆ ಈ ರಿಸಲ್ಟ್ಸ್ ಬರುತ್ತೆ. ಸೊ ಒಟ್ಟು ನಾವು ಈ ಟೋಟಲ್ 6 ರಿಸಲ್ಟ್ಸ್ ನಾವು ನಮ್ಮ ಪಾರ್ಟ್ ಡಿನಲ್ಲಿ ಎನಿ ಒನ್ ಆಫ್ ದ ರಿಸಲ್ಟ್ಸ್ ಅಲಾಂಗ್ ವಿತ್ ದ ಪ್ರಾಬ್ಲಮ್, ಇದು ನಮಗೆ 5 ಮಾರ್ಕ್ಸ್ಗೆ ಪಾರ್ಟ್ ಡಿನಲ್ಲಿ ಬರುತ್ತೆ. ಸೊ ಇವಾರು ಕೂಡ ನಾವು ಡೆರಿವೇಷನ್ನ ಮಾಡಿದ್ದೀವಿ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಸಿಂಪಲ್ ಎಕ್ಸಾಂಪಲನ್ನು ಈ ಒಂದು ಸೆಷನಲ್ಲಿ ನೋಡೋಣ. ನೋಡಿ, ಇಲ್ಲಿ ಫೈಂಡ್ ಅಂತ ಇದೆ. ಅಂದರೆ ನಾವು ನೋಡಿ ಇಲ್ಲಿ ಡಿನಾಮಿನೇಟರ್ ಏನು ಕೊಟ್ಟಿದ್ದಾರೆ ಅದನ್ನು ನಾವು ಅಬ್ಸರ್ವ್ ಮಾಡಬೇಕು. ಸೊ ಡಿನಾಮಿನೇಟರ್ ಈಸ್ ಗಿವನ್ ಆ್ಯಸ್ ಎ ಟ್ರೈನಾಮಿಯಲ್. ಈ ಟ್ರೈನಾಮಿಯಲನ್ನು ಸೊ ಇಲ್ಲೇನು ನಾವು ಡಿನಾಮಿನೇಟರ್ ಕೊಟ್ಟಿದ್ದಾರಲ್ಲ ನೋಡಿ, ಸ್ಕ್ವೇರ್ ರೂಟ್ ಇದೆ. ಇದನ್ನು ನಾವು x² - a² ಫಾರ್ಮ್ಗಾದರೂ ರೆಡ್ಯೂಸ್ ಮಾಡಬೇಕು, ಇಲ್ಲ a² - x² ಫಾರ್ಮ್ಗಾದರೂ ರೆಡ್ಯೂಸ್ ಆಗಬೇಕು. ಓಕೆ, ಇಲ್ಲ a² + x² ಅಂತ ಇದೆ. ಅಂಡರ್ ದ ಸ್ಕ್ವೇರ್ ರೂಟ್ ನಮಗೆ ಮೂರರಲ್ಲಿ ಯಾವುದಾದ್ರೂ ಒಂದು ಫಾರ್ಮಿಗೆ ಅದು ರೆಡ್ಯೂಸ್ ಆಗಬೇಕು. ವಿಶೇಷವಾಗಿ ನಾವು ಈ ಪ್ರಾಬ್ಲಮ್ನ ತಗೊಂಡ್ರೆ ಉದ್ದೇಶ ಏನಂದರೆ ಇಲ್ಲಿ ಟ್ರೈನಾಮಿಯಲ್ ಕೊಟ್ಟಿದ್ದಾರೆ ನೋಡಿ, 3 - 2x - x² ಅಂತ ಇದೆ. ಸೊ ಇನ್ನೊಂದು ಇಂಪಾರ್ಟೆಂಟ್ ಅಂಶ ಏನು ನೋಡಿ, ಈ ಡೆರಿವೇಷನಲ್ಲಿ ಡಿನಾಮಿನೇಟ್ರಲ್ಲಿ x² ಕೋಯಿಫಿಷಿಯೆಂಟ್ ಶುಡ್ ಬಿ ಈಕ್ವಲ್ ಟು 1. ಸೊ ಕೋಯಿಫಿಷಿಯೆಂಟ್ ಏನಾಗಿರಬೇಕು, 1 ಆಗಿರಬೇಕು. ಹಂಗಿದ್ರೆ ಮಾತ್ರ ಇವುಗಳನ್ನು ನಾವು ಸ್ಟ್ಯಾಂಡರ್ಡ್ ರಿಸಲ್ಟ್ಸ್ ಅಂತ ಕರಿತೀವಿ. ಸೊ ಹಾಗಾಗಿ ನಿಮಗೆ ಡೆರಿವೇಷನ್ ಕೇಳಿದಾಗ ನಿಮಗೆ ಈ ಥರ ಒಂದು ಪ್ರಾಬ್ಲಮ್ ಕೂಡ ಅಟ್ಯಾಚ್ ಆಗಿರ್ಬೋದು. ಸೊ ಲೆಟ್ ಅಸ್ ವರ್ಕ್ಔಟ್ ದಿಸ್ ಪ್ರಾಬ್ಲಮ್ ಇನ್ ದಿಸ್ ಸೆಷನ್. ಸೊ ಇದು ಸ್ಕ್ವೇರ್ ರೂಟ್ ಒಳಗಡೆ ಟ್ರೈನಾಮಿಯಲ್ ಇದೆ, ಅದನ್ನು ನಾವು ಕನ್ಸಿಡರ್ ಮಾಡೋಣ. ಓಕೆ, ಕನ್ಸಿಡರ್. ಓಕೆ, ಡೆರಿವೇಷನ್ನ ನಾವು ಆಲ್ರೆಡಿ ಮಾಡಿದ್ದೀವಿ. ಈಗ ನಾವು ಅದಕ್ಕೆ ಸಂಬಂಧಪಟ್ಟಂಥ ಪ್ರಾಬ್ಲಮನ್ನು ನೋಡ್ತಾ ಇದ್ದೀವಿ. ನೋಡಿ, 3 - 2x - x² ಅಂತ ಇದೆ. ಸೊ ಇಲ್ಲಿ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೋಡಿ, -x² ಅಂತಕ್ಕಂಥದ್ದು ಲಾಸ್ಟ್ ಟರ್ಮ್ ಇದೆ. ಸೊ ನಾನು ಇದನ್ನು ಸ್ಟ್ಯಾಂಡರ್ಡ್ ಫಾರ್ಮ್ನಲ್ಲಿ ಅಂದರೆ -x² ಫಸ್ಟ್ x² ಟರ್ಮ್ ಇರಲಿ, -2x ಲಾಸ್ಟಿಗೆ ಕಾನ್ಸ್ಟೆಂಟ್ ಬರ್ಕೊಳ್ಳೋಣ. ಸೊ ನಮಗೆ ಕೋಯಿಫಿಷಿಯೆಂಟ್ ಆಫ್ x² ಏನಾಗಿರಬೇಕು, 1 ಆಗಿರಬೇಕು. ಅಂದರೆ +1. ಇಲ್ಲಿ ಮೈನಸ್ ಇರೋದ್ರಿಂದ ಐ ವಿಲ್ ಟೇಕ್ ಮೈನಸ್ ಔಟ್ಸೈಡ್. ಅವಾಗ ನನಗೆ x² + 2x - 3 ಬರುತ್ತೆ. ಓಕೆ, ನೋಡಿ ಇಲ್ಲಿ ಕೋಯಿಫಿಷಿಯೆಂಟ್ ಆಫ್ x² ಶುಡ್ ಬಿ +1, ಅದಕ್ಕೆ ನಾನು ಮೈನಸ್ ಹೊರಗಡೆ ತೆಗೆದಿದ್ದೀನಿ. ಸೊ ಐ ವಿಲ್ ಗೆಟ್ ದಿಸ್ ಮೈನಸ್ ಆಫ್ x² + 2x - 3. ಸೊ ಏನು ಬಂತು, ಮೈನಸ್ ಆಫ್ ನೋಡಿ ಇಲ್ಲಿ x² + 2x - 3 ಅಂತ ಇದೆ. ಸೊ ಇದನ್ನು ನಾವು ಕಂಪ್ಲೀಟಿಂಗ್ ದ ಸ್ಕ್ವೇರ್ ಮೆಥಡ್ ಮಾಡಬೇಕು ಅಂತ ಹೇಳಿದ್ವಿ. ಸೊ ಇಲ್ಲಿ ಏನು ಮಾಡ್ತೀವಿ ನಾವು, ಕೋಯಿಫಿಷಿಯೆಂಟ್ ಆಫ್ x ಏನಿದೆ ನೋಡೋಣ, 2 ಇದೆ. ಕೋಯಿಫಿಷಿಯೆಂಟ್ ಆಫ್ x ಈಸ್ 2. ಸೊ ಅದರ ಹಾಫ್ ತೊಗೊಳ್ಳಿ, ಹಾಫ್ ಆಫ್ ದಟ್, ದೆನ್ ಅದನ್ನು ಹೋಲ್ ಸ್ಕ್ವೇರ್ ಮಾಡಬೇಕು ಅಂತೇಳಿ. ಸೊ ಇಲ್ಲಿ ನಮಗೆ ಅವಾಗ 2 ಕ್ಯಾನ್ಸಲ್ ಆಯಿತು. ಸೊ ಐ ವಿಲ್ ಗೆಟ್ ವಾಟ್, 1 ಸ್ಕ್ವೇರ್ ಅಂದರೆ ಏನಾಯಿತು, 1 ಆಯಿತು. ಸೊ ನಾವಿವಾಗ x² + 2x - 3 ಪ್ಲಸ್, ಸೊ ಆ್ಯಡಿಂಗ್ ಆ್ಯಂಡ್ ಸಬ್ಟ್ರಾಕ್ಟಿಂಗ್ ದಟ್ ನಂಬರ್, +1 - 1. ಸೊ ನಮಗೇನಾಯ್ತು, ಅದು ಮೈನಸ್ ಆಫ್ x² + 2x - 3 ಇತ್ತು. ಸೊ ನಾವೇನು ಮಾಡಿದ್ವಿ, ಆ್ಯಡಿಂಗ್ ಆ್ಯಂಡ್ ಸಬ್ಟ್ರಾಕ್ಟಿಂಗ್ 1 ಮಾಡಿದ್ವಿ. ಸೊ ಅಬ್ಸರ್ವ್ ಕೇರ್ಫುಲಿ ನೋಡಿ, ಇವಾಗ
ಎಕ್ಸ್ ಸ್ಕ್ವೇರ್ ಇರುತ್ತೆ ಪ್ಲಸ್ 2x ಇರುತ್ತೆ. ಇದ್ರ ಜೊತೆ ನಾನು ಪ್ಲಸ್ 1 ಆ್ಯಡ್ ಮಾಡ್ಕೊಳ್ತೀನಿ. ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1 ಈ 3 ಟರ್ಮ್ಸನ್ನು ಗ್ರೂಪ್ ಮಾಡೋಣ. ಉಳಿದಂಥದ್ದು -3 -1 ಹಂಗೆ ಬರ್ತಿರ್ತೀನಿ. ದೆನ್ ಮೈನಸ್ ಆಫ್ ಹೊರಗಡೆ ಮೈನಸ್ ಇದೆ ನೋಡಿ. ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1 ಅಂತಂದರೆ ಇದು ನಥಿಂಗ್ ಬಟ್ ಇದೇನಿದು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಿಗೆ ಕನ್ವರ್ಟ್ ಆಯ್ತಲ್ಲ, ಇದು x ಪ್ಲಸ್ 1 ಹೋಲ್ ಸ್ಕ್ವೇರ್. ಸೊ ಇದು a ಇದು b. ಸೊ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ನಾವು ಹಾಕಿದರೆ ಐ ವಿಲ್ ಗೆಟ್ ದೀಸ್ 3 ಟರ್ಮ್ಸ್. ಸೊ -3 -1 ಅದೇನಾಗುತ್ತೆ -4 ಆಗುತ್ತೆ. ಸೊ ದೆನ್ ಮೈನಸ್ ಆಫ್ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವಯರ್ ಮೈನಸ್ ಈ 4ಅನ್ನು ನಾವು 2 ಸ್ಕ್ವೇರ್ ಅಂತ ಬರೆಯೋಣ. ಓಕೆ, ಸೊ ಐ ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಸ್ಟೆಪ್. ಮೈನಸ್ ಆಫ್ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವಯರ್ ಮೈನಸ್ ಓಕೆ 2 ಸ್ಕ್ವೇರ್ ಆಯ್ತು ನೋಡಿ. ಈಗ ಈ ಹೊರಗಡೆ ಮೈನಸ್ ಇರೋದ್ರಿಂದ ಅದನ್ನ ಗುಣಾಕಾರ ಮಾಡ್ತೀನಿ. ಸೊ ಐ ವಿಲ್ ರಿಮೂವ್ ದ ಬ್ರಾಕೆಟ್. ಮೈನಸ್ ಆಫ್ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವಯರ್, ಈ ಮೈನಸ್ ಇಂಟು ಮೈನಸ್ ಪ್ಲಸ್ 2 ಸ್ಕ್ವೇರ್. ಸೊ ಅಥವಾ ಇದನ್ನು ನಾನು ಫಸ್ಟ್ 2 ಸ್ಕ್ವೇರ್ ಬರಲಿ. 2 ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್. ನೋಡಿ ನಮಗೆ ಡಿನಾಮಿನೇಟರ್ ಈ ಥರ ಬರುತ್ತೆ. 2 ಸ್ಕ್ವೇರ್ ಮೈನಸ್ ಆಫ್ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್. ಸೊ ಇಲ್ಲಿ ಎ ಪ್ಲೇಸಲ್ಲಿ ಏನಿದೆ 2 ಇದೆ, ಆಮೇಲೆ ಎಕ್ಸ್ ಪ್ಲೇಸಲ್ಲಿ ಏನು ಬರುತ್ತೆ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಬರುತ್ತೆ. ಆವಾಗ ನಮ್ಮ ಡಿನಾಮಿನೇಟ್ರು ಯಾವ ಫಾರ್ಮಿಗೆ ರೆಡ್ಯೂಸ್ ಆಯಿತು, ಶುಡ್ ಲುಕ್ ಲೈಕ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಸೊ ಅಫ್ಕೋರ್ಸ್ ಇದು ಸ್ಕ್ವೇರ್ ರೂಟ್ ಇದೆ. ಸೊ ಗೋ ಬ್ಯಾಕ್ ಟು ಅವರ್ ಇಂಟಿಗ್ರಲ್. ಸೊ ನಮ್ಮ ಇಂಟಿಗ್ರಲ್ ಏನಾಗಿತ್ತು, ಐ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ 1/√. ಸೊ ನಾವೇನು ಈಗ ರೆಡ್ಯೂಸ್ ಮಾಡಿದ್ವಲ್ಲ ಅದನ್ನು ಬರೆಯೋಣ ಅಂಡರ್ ದ ಸ್ಕ್ವೇರ್ ರೂಟು. ಸೊ 2 ಸ್ಕ್ವೇರ್ ಮೈನಸ್ ಆಫ್ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್. ಸೊ ಇಲ್ಲಿ ನಾನು ಮೊದಲೇ ಹೇಳಿದಾಗೆ ಎ ಜಾಗದಲ್ಲಿ 2 ಇದೆ, ನೋಟ್ ಮಾಡ್ಕೊಳ್ಳೋಣ. ಎಕ್ಸ್ ಪ್ಲೇಸಲ್ಲಿ ಏನಿದೆ, ಎಕ್ಸ್ ಪ್ಲೇಸಲ್ಲಿ ಎಕ್ಸ್ ಪ್ಲಸ್ 1 ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಸ್ಟ್ಯಾಂಡರ್ಡ್ ರಿಸಲ್ಟ್ಸ್ ನಾವೇನು ಪ್ರೂವ್ ಮಾಡಿದ್ವಿ. ಸೊ ಇಂಟಿಗ್ರೇಷನ್ ಆಫ್ ಸ್ಟ್ಯಾಂಡರ್ಡ್ ರಿಸಲ್ಟ್ ನೋಡೋಣ. ಇಂಟಿಗ್ರೇಷನ್ ಆಫ್ 1/√. ಎ ಸ್ಕ್ವಯರ್ ಮೈನಸ್ ಎಕ್ಸ್ ಸ್ಕ್ವಯರ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ನೋಡಿ ಈ ಫಾರ್ಮ್ನಲ್ಲಿದೆ ಅದು. 1/√. ಎ ಸ್ಕ್ವಯರ್ ಮೈನಸ್ ಎಕ್ಸ್ ಸ್ಕ್ವಯರ್. ಅದರದ್ದು ನಮ್ಮದು ಇಂಟಿಗ್ರಲ್ ಏನು ಬರಬೇಕು, ಸೈನ್ ಇನ್ವರ್ಸ್ ಎಕ್ಸ್ ಬೈ ಎ ಬರುತ್ತೆ. ಸೊ ಹಾಗಾದರೆ ನಮ್ಮ ಆನ್ಸರ್ ಏನಾಗಬೇಕು ಇದಕ್ಕೆ, ಸೈನ್ ಇನ್ವರ್ಸ್ ನೋಡಿ ಎಕ್ಸ್ ಅಂದರೆ ಎಕ್ಸ್ ಪ್ಲೇಸಲ್ಲಿ ಎಕ್ಸ್ ಪ್ಲಸ್ 1 ಡಿವೈಡೆಡ್ ಬೈ ಎ ಅಂದರೆ ಏನಿದೆ 2 ಇದೆ ಪ್ಲಸ್ ಕಾನ್ಸ್ಟೆಂಟ್ ಆಫ್ ಇಂಟಿಗ್ರೇಷನ್. ನೋಡಿ ಈ ಥರ ನಾವು ಡೆರವೇಷನ್ ಮಾಡಿದ ಮೇಲೆ ಈ ಥರ ಡಿನಾಮಿನೇಟರ್ನ ರೆಡ್ಯೂಸ್ ಮಾಡಿ ಯು ಶುಡ್ ಗೆಟ್ ದ ಆನ್ಸರ್. ನೋಡಿ ಈಗ ನಾವು ಸಾಲ್ವ್ ಮಾಡಿರ್ತಕ್ಕಂಥ ಪ್ರಾಬ್ಲಮ್ ನೋಡಿ ಈ ಫಾರ್ಮಿಗೆ ರೆಡ್ಯೂಸ್ ಆಯಿತು. ಸೊ ಡಿನಾಮಿನೇಟರ್ ಇಸ್ ರೆಡ್ಯೂಸ್ ಟು ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಸೊ ಅದರ ರಿಸಲ್ಟ್ ಏನು ಬರುತ್ತೆ, ಸೈನ್ ಇನ್ವರ್ಸ್ ಎಕ್ಸ್ ಬೈ ಎ, ಅದನ್ನು ರೀಪ್ಲೇಸ್ ಮಾಡಿ ಪ್ಲಸ್ ಕಾನ್ಸ್ಟೆಂಟ್ ಆಫ್ ಇಂಟಿಗ್ರೇಷನ್ ಅಂತ ಬರೀಬೇಕು. ಸೊ ಈ ಥರ ಒನ್ ಆಫ್ ದೀಸ್ ರಿಸಲ್ಟ್ಸ್ ಡೆರವೇಷನ್ ಜೊತೆ ಇದಕ್ಕೆ ಈ ರಿಸಲ್ಟ್ಗಳಲ್ಲಿ ಯಾವುದಾದ್ರೂ ಒಂದು ರಿಸಲ್ಟ್ಗೆ ಸಂಬಂಧಪಟ್ಟಂಥ ಡೆರವೇಷನ್ ಕೂಡ ಇರುತ್ತೆ ಪಾರ್ಟ್ ಡಿನಲ್ಲಿ. ಸೊ ನೋಟ್ ಡೌನ್ ದಿಸ್ ಇಂಪಾರ್ಟೆಂಟ್ ಎಕ್ಸಾಂಪಲ್.